स्वागत है आपका बी न्यूज नेशन में। मैं हूं आबिद हुसैन शेख। बसन गौड़ा के मुस्लिम विरोधी बयान पर एमबी पाटिल की कड़ी निंदा। आज पूर्व जल संसाधन मंत्री डॉक्टर एमबी पाटिल ने अपने निवास पर प्रेस कॉन्फ्रेंस में बात करते हुए पिछले दिनों बीजापुर नगर शासक बसन गौड़ा पाटिल के मुस्लिम विरोधी बयान पर कड़े शब्दों से आपत्ति जताते हुए नगर शासक को सलाह दी कि मुस्लिम समुदाय को उनके संप्रदाय बुर्का और दाढ़ी टोपी को निशाना बनाकर उनकी समस्याओं को हल न करने की बात कही थी। इसको लेकर बीजापुर मतक क्षेत्र के शासक को इस तरह का बयान शोभा नहीं देता। वो सिर्फ हिंदुओं के शासक नहीं है बल्कि पूरे मतक क्षेत्र के शासक हैं। मुस्लिम समुदाय से आग्रह किया कि वो किसी भी तरह के आतंक और खौफ में न रहे। उनकी अभिवृद्धि और सुरक्षा के लिए यहाँ की सरकार और मैं हमेशा तैयार हूँ। नगर शासक बसन गौड़ा को धर्म की राजनीति करके समाज की एकता और अखंडता को न तोड़ने की चेतावनी दी एमबी पाटिल ने। ಧರ್ಮಾಧಾರಿತ ರಾಜಕಾರಣಕ್ಕೆ ಮುನ್ನಡೆ ಬರೀತಾ ಇದ್ದಾರೆ, ಹಿಂದೂಗಳು ಮಾತ್ರ ಬರಬೇಕು, ಮುಸ್ಲಿಮರು ಬರಬೇಕು. ನೋಡಿ, ಯತ್ನಾಳ್ ಅವರು ಕೇಂದ್ರ ಸಚಿವರಾದಂಥವರು ಬೆಳೆದಿದ್ದಾರೆ. ಅವರು ಈ ರೀತಿ ಹೇಳಿಕೆ ಕೊಡುವಂಥದ್ದು ಅವರಿಗೆ ಶೋಭೆ ತರುವಂಥದ್ದಲ್ಲ. ಒಮ್ಮೆ ಆಯ್ಕೆ ಆದಮೇಲೆ ಯಾರು ಮತ ಹಾಕಿದ್ದಾರೆ ಯಾರು ಮತ ಹಾಕಿಲ್ಲ ಅವ್ರೇನು ಬರೇ ಆಯ್ಕೆ ಮತ ಹಾಕಿದವ್ರದ್ದು ಅಷ್ಟೇ ಶಾಸಕರು ಅವರು, ಅಥವಾ ಬಿ ಜೆ ಪಿ ಶಾಸಕರು ಅಷ್ಟೇನಾ? ಅವರು ನಗರದ ಶಾಸಕರು. ಅದನ್ನು ಅವರು ಅರ್ಥಕೊಳ್ಬೇಕು. ಈ ರೀತಿ ಒಂದ ಕೋಮಿನವರು, ಅದು ಯಾವುದೇ ಕೋಮಿನವ್ರು ಇರಲಿ, ಅದು ಹಿಂದೂಗಳಿರಲಿ ಮುಸಲ್ಮಾನರಿರಲಿ ಯಾವುದೇ ಕೋಮಿನವ್ರು ಅವ್ರು ನಮ್ಮ ಹತ್ರ ಬರಬಾರ್ದು. ಆಮೇಲೆ ಆ ಪದ ಬಳಸುವಂಥದ್ದು ಬುರ್ಕ ಹಾಕೊಂಡು ಬಂದು ಬರಬಾರ್ದು, ಟೊಪಿ ಹಾಕೊಂಡು ಬರಬಾರ್ದು. ಇದು ಅವಹೇಳನಕಾರಿ ಆದಂಥದ್ದು ಹೇಳಿಕೆಗಳು ನಾ ಖಂಡಿಸ್ತೇನೆ. ಆಮೇಲೆ ಅದ್ರ ಜೊತೆಗೆ ಯಾವುದೇ ಒಂದು, ಅದು ಹಿಂದೂ ಸಮಾಜ ಇರ್ಬೋದು, ಮುಸ್ಲಿಂ ಸಮಾಜ ಇರ್ಬೋದು, ಜೈನರು ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು, ಯಾವುದೇ ಇರ್ಬೋದು, ನಾನು ಇಷ್ಟು ಮಾತ್ರ ಹೇಳಕ್ಕೆ ಬಯಸ್ತೇನೆ, ಮುಸ್ಲಿಂ ಸಮಾಜ ಇದಕ್ಕಿಂತ ಆತಂಕ ಕೊಡುವಂಥ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಸರ್ಕಾರ ಇದೆ ರಾಜ್ಯದಲ್ಲಿ, ಇವತ್ತು ವಿಶೇಷವಾಗಿ ನಾವೆಲ್ಲರೂ ಇದ್ದೀವಿ. ನಾನಂತರೂ ಇವತ್ತು ದಿವಸ ಆ ಮುಸ್ಲಿಂ ಸಮಾಜದ ಕೆಲಸ ಒಂದು ವೇಳೆ ಇವರು ನಮ್ಮ ಯತ್ನಾಳ್ ಅವ್ರಿಗೆ ಮಾಡುವಂಥ ಇಚ್ಛೆ ಇರ್ದಿದ್ರೆ ಅದೇನು ನಿಲ್ಲೋದಲ್ಲ. ಯಾಕೆ ನಮ್ಮ ಸರ್ಕಾರ ಇದೆ, ನಾವು ಮಾಡ್ತೀವಿ. ಆಮೇಲೆ ನಾನು ಅದನ್ನು ಹೇಳಿದ್ದೀನಿ. ಈಗ ನಾನು ನಮ್ಮ ಆಫೀಸ್ನಲ್ಲೇ ಇವತ್ತೊಂದು ದಿವಸ ಆ ನಗರದ ಇವರಿಗೆ ಅವ್ರು ಬೇಡಾಗಿದ್ದರೆ ಆ ಮುಸ್ಲಿಂ ಸಮಾಜಕ್ಕೆ ಎಲ್ಲರಿಗೂ ನಾನು ಹೇಳ್ಬಿಡ್ತೇನೆ, ಬಾರಪ್ಪ ನಮ್ಮ ಆಫೀಸ್ ಬರ್ರಿ, ನಿಮ್ಮ ಏನು ಬೇಡಿಕೆಗಳದವಲ್ಲ, ನಿಮ್ಮ ಅಭಿವೃದ್ಧಿ ಏನಾಗಬೇಕು, ನಿಮ್ಮ ಕೆಲಸಗಳನ್ನ ನಮ್ಮ ಆಫೀಸ್ ಕೊಡಿ, ಅದು ಮಾಡಿಸ್ಕೊಡುವಂಥ ಜವಾಬ್ದಾರಿಯನ್ನು ನಾನು ಹೊರ್ತೀನಿ. ಹೀಗಾಗಿ ಈ ರೀತಿ ಯತ್ನಾಳ್ ಅವರು ಹೆದರಿಸುವಂಥದ್ದು, ಈ ರೀತಿ ಅವಹೇಳನಕರ ಅಂತ ಸ್ಟೇಟ್ಮೆಂಟ್ ಕೊಡುವಂಥದ್ದು, ಇದು ಮಾಡುವಂಥದ್ದು ಸರಿಯಲ್ಲ, ಅವರಿಗೆ ಶೋಭೆ ತರುವಂಥದ್ದು ಕೂಡ ಅಲ್ಲ. ಆಮೇಲೆ ಇವರಿಂದೇ ನಡೆಯೋದಿಲ್ಲ, ಯತ್ನಾಳ್ ಅವರಿಂದೇ ನಡೆಯೋದಿಲ್ಲ, ನಡೆಸೋರು ನಾವು ಅದೀವಿ ಭಾಳಷ್ಟು ಜನ. ಏನು ಅದಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಎಲ್ಲ ರೀತಿಯ ಅಭಿವೃದ್ಧಿ ಆಗುವಂಥದ್ದು, ಅವ್ರನ್ನ ರಕ್ಷಣೆ ಮಾಡುವಂಥದ್ದು, ಅವ್ರನ್ನ ಇದು ಮಾಡುವುದಕ್ಕೆ ಇವತ್ತೊಂದು ದಿವಸ ನಾವು ಇದ್ದೀವಿ. ನಮ್ಮ ಸರ್ಕಾರ ಇದೆ. ಎಂ.ಬಿ. ಪಾಟೀಲ್ ವಿಶೇಷ ಆಸಕ್ತಿಯನ್ನು ವಹಿಸ್ಕೋತಾನೆ. ಸೊ ಹೀಗಾಗಿ ಏನು ನಾವು ಬರೀ ಮುಸ್ಲಿಂ ಸಮುದಾಯ ಅಲ್ಲ, ಹಿಂದೂ ಸಮುದಾಯಕ್ಕೂ ಕೂಡ ನಾವು ದಿವಸ ನಾವು ಯಾರಿಗೆ ಅವ್ರಿಗೆ ಅಭಿವೃದ್ಧಿ ಏನೇ ಇದ್ರು ಕೂಡ ನಾವು ಯಾವತ್ತೂ ಮಾಡ್ಕೊಂಡು ಬಂದಿದ್ದೀವಿ. ಇವ್ರು ಹೆಂಗೆ ಬರೀ ಹಿಂದೂ ಸಮಾಜಕ್ಕೆ ಅಷ್ಟೇ ಮಾಡುವಂಥದ್ದು ಅಥವಾ ನಾವು ಬರೀ ಮುಸ್ಲಿಂ ಸಮಾಜಕ್ಕೆ ಮಾಡ್ತೀವಿ ಅಂತಲ್ಲ, ಯಾವುದೇ ಒಂದು ಸಮಾಜ ಇರಲಿ. ನಿಮ್ಗೆ ಗೊತ್ತಿದೆ, ನಾನು ಸಚಿವನಿದ್ದಾಗ ಎಲ್ಲ ಜಾತಿ ವರ್ಗದವ್ರಿಗೂ ಕೂಡ ಅವರವ್ರ, ಅದು ಬೋವಿ ಇರ್ಬೋದು, ಮಾದಾರಚನ ಇರ್ಬೋದು, ಎಲ್ಲ ಸಮುದಾಯಗಳಿಗೂ ಗೊತ್ತು, ಹಾಲ್ಮತ್ ಸಮಾಜ ಇರ್ಬೋದು, ಎಲ್ಲರಿಗೂ ಕೂಡ ನಾವು ಸೈಟನ್ನು ಕೊಟ್ಕೊಂಡು ಅದು ಇದು ಮಾಡಿಸುವಂಥ ಡೆವಲಪ್ಮೆಂಟ್ ಮಾಡಿ, ಭಜಂತ್ರಿ ಸಮಾಜ ಇರ್ಬೋದು, ಎಲ್ಲರಿಗೂ ಮಾಡುವಂಥದ್ದು ಮಾಡಿದ್ದೀವಿ. ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸ ನಡೆದಿದೆ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।